ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆತ್ಮನಲ್ಲಿ ಪ್ರಕಾಶ ಬರುತ್ತದೆ. ಜ್ಞಾನವಂತ ಆತ್ಮರು ಕಾಂತಿಯುಳ್ಳವರಾಗಿರುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗೋದು ಬೇಡ, ಚಿಂತಿಸುವುದು ಬೇಡ. ಏಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು ತಮ್ಮ. ಓಂ ಶಾಂತಿ ಅಣ್ಣ. ಇವತ್ತಿನ ಪ್ರಶ್ನೆಯಾಗಿದೆ, ಮಾಯೆಯು ಎಂತಹ ಮಕ್ಕಳಿಗೆ ಸ್ವಲ್ಪವೂ ತೊಂದರೆ ಕೊಡೋದಿಲ್ಲ ಅಂತ. ಏನಿರ್ಬೋದು ಹೇಳಣ್ಣ ಉತ್ತರ? ನಾನು ಹೇಳ, ಯಾರು ಪಕ್ಕಾ ಯೋಗಿಗಳಾಗಿರ್ತಾರೆ, ಯೋಗ ಬಲದಿಂದ ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡ್ಕೊಂಡಿರ್ತಾರೆ, ಯೋಗದಲ್ಲಿರುವ ಪರಿಶ್ರಮ ಪಡ್ತಾರೆ, ಅವರಿಗೆ ಮಾಯೆ ಸ್ವಲ್ಪನೂ ತೊಂದರೆ ಕೊಡೋದಿಲ್ಲ ಅಂತೆ ಅಣ್ಣ. ಯಾವಾಗ ನಾವು ಪಕ್ಕಾ ಯೋಗಿಗಳಾಗ್ತೀವಿ ಆಗ ಯೋಗ್ಯರಾಗ್ತೀವಿ. ಯೋಗ್ಯರಾಗೋದಕ್ಕೆ ಮೊದಲನೆಯದು ಪವಿತ್ರತೆಯಾಗಿದೆ ಅಂತಿದ್ದಾರೆ ಅಣ್ಣ ಬಾಬಾ ಇವತ್ತು. ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಕುಳಿತು ತಿಳಿಸ್ಕೊಡ್ತಿದ್ದಾರೆ, ಅಜ್ಞಾನದ ಕಾರಣ ನಿಮ್ಮ ಆತ್ಮವು ಕಳೆಗುಂದಿದೆ. ವಜ್ರದಲ್ಲಿ ಹೊಳಪಿರುತ್ತದೆಯಲ್ಲವೇ, ಕಲ್ಲಿನಲ್ಲಿ ಹೊಳಪಿರೋದಿಲ್ಲ, ಕಲ್ಲಿನ ತರಹ ಕಳೆಗುಂದಿದೆ ಎಂದು ಹೇಳಲಾಗುತ್ತದೆ. ನಂತರ ಜಾಗೃತರಾದಾಗ ಇವರು ಪಾರಸಮಣಿ ಎಂದು ಹೇಳ್ತಾರೆ. ಅರೆ ತಮ್ಮ, ಈಗ ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದರೆ ಹೊಳಪು ಬರುತ್ತೆ, ಪುನಃ ನೀವು ಜ್ಞಾನವಂತರಾಗುತ್ತೀರಿ. ತಂದೆಯು ಯಾರ ನಿಂದನೆಯನ್ನು ಮಾಡುವುದಿಲ್ಲ, ಈ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ. ಮಕ್ಕಳಿಗೆ ಹೇಳಿದ್ದಾರಲ್ಲವೇ, ಇವರಂತೂ ಎಲ್ಲರೂ ಮೂಢಮತಿಗಳಾಗಿದ್ದಾರೆ. ಯಾರು ಹೇಳುತ್ತಾರೆ, ತಂದೆ ಮಕ್ಕಳೇ ನಿಮ್ಮ ಬುದ್ಧಿಯು ಶ್ರೀಮತನುಸಾರ ಎಷ್ಟು ಸುಂದರವಾಗಿತ್ತು, ಈಗ ನೀವು ಅದನ್ನು ಅನುಭವ ಮಾಡುತ್ತೀರಲ್ಲವೇ. ನಿಮಗೆ ಜ್ಞಾನವೂ ಸಿಕ್ಕಿದೆ, ಜ್ಞಾನಕ್ಕೆ ವಿದ್ಯೆ ಎಂದು ಹೇಳುತ್ತಾರೆ. ತಂದೆಯ ವಿದ್ಯೆಯಿಂದ ನಮ್ಮ ಜ್ಯೋತಿಯು ಜಾಗೃತವಾಗುತ್ತದೆ. ಇದಕ್ಕೆ ಸತ್ಯವಾದ ದೀಪಾವಳಿ ಎಂದು ಹೇಳುತ್ತಾರೆ. ಬಾಲ್ಯದಲ್ಲಿ ಮಣ್ಣಿನ ಹಣತೆಯಲ್ಲಿ ಎಣ್ಣೆ ಹಾಕಿ ಜ್ಯೋತಿ ಬೆಳಗಿಸುತ್ತಿದ್ದೀರಿ, ಆ ಪದ್ಧತಿಯೂ ನಡೆಯುತ್ತಿರುತ್ತದೆ. ಅದರಿಂದೇನೂ ದೀಪಾವಳಿ ಆಗುವುದಿಲ್ಲ. ಇದಂತೂ ಒಳಗಿರುವ ಆತ್ಮವು ಕಾಂತಿಹೀನವಾಗಿದೆ. ಮತ್ತೆ ತಂದೆ ಬಂದು ಜ್ಯೋತಿಯನ್ನು ಬೆಳಗಿಸಿದ್ದಾರೆ, ಬಂದು ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ, ಓದಿಸುತ್ತಾರಂತೆ ತಮ್ಮ. ಒಂಟಿಯಾಗಲು ತಾಳ್ಮೆಯಿಂದಿರು, ಯಾರಿಗಾಗಿಯೂ ಗೊಗ್ಗರೆಯದಿರು, ಯಾರ ಹಿಂದೆಯೂ ಜಾರದಿರು. ನಾವೇ ಬೇಕೆನ್ನುವವರು ಬರಲಿ, ಬೇಡವೆನ್ನುವವರು ದೂರವೇ ಇರಲಿ. ಜೀವನದಲ್ಲಿ ಯಾರೂ ಶಾಶ್ವತವಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಯಾರು ತಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಂಡಿರುತ್ತಾರೆ ಅವರೇ ಹೋಗಿ ಅನ್ಯರ ಜ್ಯೋತಿಯನ್ನು ಬೆಳಗಿಸ್ತಾರಂತೆ ಅಣ್ಣ. ಈಗ ಹಿಂತಿರುಗಿ ಹೋಗಬೇಕಾಗಿದೆ. ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಬೇಕಾಗುತ್ತೆ. ಭಕ್ತಿ ಮಾರ್ಗದಲ್ಲಿ ಅಂಧಕಾರವಿದೆ. ಜ್ಞಾನ ಕೊಡುವವರು ಒಬ್ಬ ತಂದೆ ಮಾತ್ರ ಆಗಿದ್ದಾರೆ. ಅವರು ಬರೋದೇ ಸಂಗಮ ಯುಗದಲ್ಲಿ. ಹಳೆಯ ಪ್ರಪಂಚದಲ್ಲಿ ಜ್ಞಾನ ಸಿಗೋದಕ್ಕೆ ಸಾಧ್ಯವಿಲ್ಲ. ಇನ್ನೂ 40,000 ವರ್ಷಗಳಿವೆ ಎಂದು ಮನುಷ್ಯರ ಬುದ್ಧಿಯಲ್ಲಿದೆ. ಆದ್ದರಿಂದ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. 40,000 ವರ್ಷಗಳ ನಂತರ ಭಗವಂತ ಬರ್ತಾನೆ ಅಂತ ತಿಳಿದುಕೊಂಡಿದ್ದಾರೆ. ಇದು ಅಜ್ಞಾನವಾಯ್ತಲ್ವ ಮಕ್ಕಳೇ. ಇದಕ್ಕೆ ಅಜ್ಞಾನ ಅಂಧಕಾರ ಅಂತ ಹೇಳ್ತಾರೆ. ಅಜ್ಞಾನಿಗಳಿಗೆ ಜ್ಞಾನವೂ ಬೇಕು, ಭಕ್ತಿ ಜ್ಞಾನವೆಂದು ಹೇಳ್ತಾರೆ. ಒಂದು ಕಡೆ ಜ್ಞಾನ ಸೂರ್ಯ ಬಂದಾಗ ಪ್ರಕಾಶವಾಗ್ತದೆ ಅಂತ ಹೇಳ್ತಾರಂದರೆ ಏನನ್ನೂ ತಿಳಿದುಕೊಂಡಿಲ್ಲ. ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನ ಅಂಧಕಾರ ವಿನಾಶ. ಜ್ಞಾನ ಸೂರ್ಯನೆಂದು ಯಾರಿಗೆ ಹೇಳ್ತಾರೆ, ಯಾವಾಗ ಬಂದರೆಂದು ಯಾರಿಗೂ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ಲೇ ತಮ್ಮ, ಸನ್ಯಾಸವನ್ನೇಕೆ ಮಾಡಿದಿರಿ, ಮನೆ ಮಠವನ್ನು ಏಕೆ ಬಿಟ್ಟಿರಿ ಎಂದು ಕೇಳುತ್ತಿದ್ದರು. ಆಗ ವಿಕಾರದಿಂದ ಪದಭ್ರಷ್ಟವಾಗುತ್ತದೆ, ಅದಕ್ಕೆ ಬಿಟ್ಟನೆಂದು ಹೇಳಿದರು. ಕಾಡಿನಲ್ಲಿ ಹೋಗಿ ಇರುತ್ತೀರಿ, ಮನೆ ಮಠದ ನೆನಪು ಬರುತ್ತಿರಬಹುದಲ್ಲವೇ? ಹೌದು ಎಂದು ಹೇಳಿದರು ಆ ಸನ್ಯಾಸಿ. ಬಾಬಾ ಅವರನ್ನು ನೋಡಿದ್ದಾರೆ. ಒಬ್ಬ ಸನ್ಯಾಸಿ ಮನೆಗೆ ಬಂದಿದ್ದರು. ಇದು ಶಾಸ್ತ್ರದಲ್ಲಿದೆ, ಯಾವಾಗ ವಯಸ್ಸಾಗುತ್ತದೆ ಆಗ ಮನುಷ್ಯರು ವಾನಪ್ರಸ್ಥಕ್ಕೆ ಹೋಗುತ್ತಾರೆ.
ಚಿಕ್ಕ ವಯಸ್ಸಿನಲ್ಲಿ ವಾನಪ್ರಸ್ಥವನ್ನು ತೆಗೆದುಕೊಳ್ಳುವುದಿಲ್ಲ. ಕುಂಭಮೇಳದಲ್ಲಿ ಅನೇಕ ಚಿಕ್ಕ ಚಿಕ್ಕವರು ವಸ್ತ್ರಗಳಿಲ್ಲದೆ ಬರುತ್ತಾರೆ, ಔಷಧಿಯನ್ನು ತಿನ್ನಿಸುತ್ತಾರೆ. ಇದರಿಂದ ಕರ್ಮೇಂದ್ರಿಯಗಳು ತಣ್ಣಗಾಗುತ್ತವೆ. ನಿಮ್ಮದು ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವುದಾಗಿದೆ. ಯೋಗ ಬಲದಿಂದ ವಶವಾಗುತ್ತಾ ಆಗುತ್ತಾ ಕೊನೆಗೆ ತಣ್ಣಗಾಗಿ ಬಿಡುತ್ತವೆ. ಕೆಲವರು ಹೇಳುತ್ತಾರೆ, ಬಾಬಾ ಮಾಯೆ ಬಹಳ ತೊಂದರೆ ಕೊಡುತ್ತದೆ, ಹೊರಗಡೆ ಈ ಮಾತು ಇರುವುದಿಲ್ಲ. ಯಾವಾಗ ನೀವು ಪಕ್ಕಾ ಯೋಗಿ ಆಗುತ್ತೀರಿ ಆಗ ಕರ್ಮೇಂದ್ರಿಯಗಳು ವಶವಾಗುತ್ತವೆ, ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ. ಇದರಲ್ಲಿ ಬಹಳ ಪರಿಶ್ರಮವಿದೆ ಅಂತ ಬಾಬಾ ಹೇಳ್ತಾರೆ. ತಮ್ಮ ನೊಣಗಳು ತಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರಂತೆ. ತಮ್ಮ ಅಣ್ಣ, ಬಾಬಾ ನಮಗೆ ಸ್ವದರ್ಶನ ಚಕ್ರಧಾರಿಗಳಂತ ಹೇಳ್ತಾರೆ. ಹೊಸಬ್ರಂತೂ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮಗೆ ಗೊತ್ತಿದೆ, ಆತ್ಮಕ್ಕೆ ಸ್ವ ಅಂತ ಹೇಳ್ತಾರೆ. ನಾವು ಆತ್ಮರು ಪವಿತ್ರವಾಗಿದ್ವು. ಪ್ರಾರಂಭದಿಂದ 84 ಜನ್ಮಗಳ ಚಕ್ರವನ್ನು ಸುತ್ತಿದೆವು. ಇದನ್ನೂ ಸಹ ತಂದೆಯು ತಿಳಿಸ್ತಾರೆ. ನೀವೇ ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಪ್ರಾರಂಭ ಮಾಡಿದ್ರಿ. ನೀವಂತೂ ಅವ್ಯಭಿಚಾರಿ ಭಕ್ತರಾಗಿದ್ದೀರಿ. ತಂದೆಯ ವಿನಃ ಈ ಮಾತನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಮೊಟ್ಟ ಮೊದಲು ಇಂತಹ ಜನ್ಮವನ್ನು ತೆಗೆದುಕೊಂಡಿರಿ. ಹೇಗೆ ಯಾರಾದರೂ ಸಾಹುಕಾರರಾಗಿದ್ದರೆ ಇಂದಿನ ಜನ್ಮದಲ್ಲಿ ಇವರು ಒಳ್ಳೆಯ ಕರ್ಮ ಮಾಡಿದ್ರು ಅಂತ ಹೇಳ್ತಾರೆ. ರೋಗಿಯಾಗಿದ್ದರೆ ಇವರದು ಹಿಂದಿನ ಜನ್ಮದ ಲೆಕ್ಕಾಚಾರವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಲಕ್ಷ್ಮೀನಾರಾಯಣರು ಎಂತಹ ಕರ್ಮ ಮಾಡಿದರು ಇದನ್ನು ತಂದೆಯೇ ತಿಳಿಸ್ತಾರೆ. ಇವರ 84 ಜನ್ಮಗಳು ಈಗ ಮುಕ್ತಾಯವಾಯಿತು ಅಂತಲೂ ಬಾಬಾ ತಿಳಿಸ್ತಿದ್ದಾರೆ ಅಣ್ಣ. ಈಗ ಉತ್ತಮ ಪುರುಷರಾಗಲು ನೆನಪಿನ ಬಲದಿಂದ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕಾಗಿದೆ. ಕರ್ಮೇಂದ್ರಿಯಗಳಿಂದ ಯಾವ ವಿಕರ್ಮ ಮಾಡಬಾರದು. ಜ್ಞಾನವಂತರಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕು. ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನ ಯೋಗದ ಎಣ್ಣೆಯನ್ನು ಹಾಕಬೇಕು. ಶ್ರೀಮತದನುಸಾರ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ಅಣ್ಣ, ಇವತ್ತಿನ ವರದಾನ ಆಗಿದೆ. ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ನಕಾರಾತ್ಮಕ ಪ್ರಭಾವದಿಂದ ಸುರಕ್ಷಿತವಾಗಿಡುವಂತಹ ವಿಶೇಷ ಆತ್ಮಭವ ಅಂತ. ಹೇಗೆ ಯಾವುದೇ ಋತುವಿನಲ್ಲಿ ಆ ಋತುವಿನಿಂದ ಸುರಕ್ಷಿತವಾಗಿರಲು ಅಷ್ಟೇ ಪ್ರಮಾಣದ ಗಮನ ಕೊಡಲಾಗುವುದು. ಮಳೆ ಬರುವಾಗ ಛತ್ರಿ, ರೇನ್ಕೋಟ್ ಇತ್ಯಾದಿಗಳ ಕಡೆ ಗಮನ ಇಡುವಿರಿ. ಚಳಿಗಾಲದಲ್ಲಿ ಬೆಚ್ಚನೆಯ ಬಟ್ಟೆಗಳನ್ನು ಹಾಕಿಕೊಳ್ಳುವಿರಿ. ಹಾಗೆ ವರ್ತಮಾನ ಸಮಯ ಮನಸ್ಸು ಬುದ್ಧಿಯಲ್ಲಿ ನಕಾರಾತ್ಮಕ ಭಾವ ಮತ್ತು ಭಾವನೆ ಉತ್ಪನ್ನ ಮಾಡುವಂತಹ ವಿಶೇಷ ಕಾರ್ಯ ಮಾಯೆ ಮಾಡುತ್ತಿದೆ. ಆದ್ದರಿಂದ ವಿಶೇಷವಾಗಿ ಸುರಕ್ಷಿತವಾಗಿರುವ ಸಾಧನವನ್ನು ತಂದುಕೊಳ್ಳಿ. ಇದರ ಸಹಜ ಸಾಧನವಾಗಿದೆ. ಒಂದು ಬಿಂದು ಸ್ವರೂಪದಲ್ಲಿ ಸ್ಥಿತರಾಗುವುದು, ಆಶ್ಚರ್ಯ ಮತ್ತು ಪ್ರಶ್ನಾರ್ಥಕ ಚಿಹ್ನೆಗೆ ಬದಲಾಗಿ ಬಿಂದು ಹಾಕುವುದು, ಅರ್ಥಾತ್ ವಿಶೇಷ ಆತ್ಮ ಆಗುವುದು. ಅಣ್ಣ, ಇವತ್ತಿನ ಸ್ಲೋಗನ್ ಹೇಳ್ತಿದ್ದಾರೆ ಬಾಬಾ, ಆಜ್ಞಾಕಾರಿ ಅವರೇ ಆಗಿದ್ದಾರೆ. ಯಾರು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಜಿ ಹಜೂರ್ ಮಾಡುತ್ತಾರೆ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮಗೆ ಇಷ್ಟ ಆಗಿದೆ ಅಂತ. ಹಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ.